ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ಎಪಿಎಲ್ ಅಥವಾ ಬಿಪಿಎಲ್ ಜೊತೆ ಯಾವ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಬರುತ್ತೆ ಮತ್ತು ಹೊಸದಾಗಿ ಅರ್ಜಿ ಹಾಕುವುದು ಈಗ ಕಡ್ಡಾಯವಾಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಎಸ್ಕಾಂನಿಂದ ಸಿಬ್ಬಂದಿಗಳು ಬರಲಿದ್ದಾರೆ. ಯಾವ 6 ಮಾಹಿತಿಗಳು ಅವರಿಗೆ ಕೊಡಬೇಕಾದಂತ ಕಡ್ಡಾಯವಾಗಿರುತ್ತದೆ, ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಮತ್ತೊಂದು ಗುಡ್ ನ್ಯೂಸ್, ಪಿಎಂ ಸೂರ್ಯ ಘರ್ ಯೋಜನೆಯಡಿಯಲ್ಲಿ 78,000 ಸಬ್ಸಿಡಿ ಉಚಿತ ವಿದ್ಯುತ್ ಅವಕಾಶ. ಅಲ್ಲದೆ ಗ್ರಾಹಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಎಲ್ಪಿಜಿ ಸಿಲಿಂಡರ್ ದರ ಇಳಿಕೆಯ ಜೊತೆಗೆ ಪೆಟ್ರೋಲ್ ದರ ಕೂಡ 5 ರೂಪಾಯಿ ಇಳಿಕೆ ಮತ್ತು ಡೀಸೆಲ್ ದರ 3 ರೂಪಾಯಿ ಇಳಿಕೆಯಾಗಲಿದೆ. ಹಾಗೂ ಆಟೋ ಚಾಲಕರಿಗೆ ಭರ್ಜರಿ ಗುಡ್ ನ್ಯೂಸ್ ಏನೆಂದರೆ ಆಟೋ ಎಲ್ಪಿಜಿ ಗ್ಯಾಸ್ ದರ ಬರೋಬ್ಬರಿ 9 ರೂಪಾಯಿ ಇಳಿಕೆ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಪ್ರಕ್ರಿಯೆ ನಡೆದಿದ್ದು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಹೊಸ ಅರ್ಜಿ ಕಡ್ಡಾಯವಾಗಿರುತ್ತದೆ. ಯಾಕೆಂದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಗೃಹಲಕ್ಷ್ಮಿ ಅರ್ಜಿಗೆ ಆಹ್ವಾನದ ಕುರಿತು ಬಿಗ್ ಅಪ್ಡೇಟ್ ಒಂದನ್ನು ನೀಡಿದ್ದಾರೆ ಮತ್ತು 2-3 ದಿನಗಳಲ್ಲಿ ಗೃಹಲಕ್ಷ್ಮಿಗೆ ಹೊಸ ಅರ್ಜಿ ಸಲ್ಲಿಕೆ ಅವಕಾಶ ನೀಡುವುದಾಗಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. ಯಾಕೆಂದ್ರೆ ಆದಾಯ ತೆರಿಗೆದಾರರಿರಬಹುದು, ನಿಧನರಾಗಿರಬಹುದು ಅಥವಾ ನಕಲಿ ದಾಖಲೆಗಳನ್ನು ನೀಡಿ ಒಂದೇ ಕುಟುಂಬದಿಂದ ಒಂದಕ್ಕಿಂತ ಹೆಚ್ಚು ಅರ್ಜಿದಾರರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯುತ್ತಿದ್ದಾರೆ ಎಂಬ ದೂರು ಬಂದಿದೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಕಟ್ಟುನಿಟ್ಟಾಗಿ ನಡೆಯುತ್ತಿದೆ. ಇದೀಗ ಗೃಹಲಕ್ಷ್ಮಿ ಮತದಾರರ ಗುರುತಿನ ಚೀಟಿಯನ್ನು ಕೂಡ ಸರ್ಕಾರ ಕಡ್ಡಾಯಗೊಳಿಸಿದೆ. ವೋಟ್ ಹಾಕಲು ಅರ್ಹರಾಗಿರುವಂತಹ ಮಾತ್ರ ಗೃಹಿಣಿಯರಿಗೆ ಈ ಹಣವು ತಲುಪಲಿದೆ ಎಂದು ಕೂಡ ತಿಳಿಸಿದ್ದಾರೆ. ಅದಲ್ಲದೆ ಮತದಾರ ಗುರುತಿನ ಚೀಟಿಯಲ್ಲಿ ಬರುವಂತವರು, ಈ ಪಟ್ಟಿಯಲ್ಲಿ ಬರುವಂತವರು ಹೆಸರು ರದ್ದಾಗಿದ್ದರೆ ಅವರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದಲೂ ಅನರ್ಹರುಗೊಳಿಸಲಾಗುತ್ತದೆ. ಹಾಗಾಗಿ ಬಿಪಿಎಲ್ ಇರಬಹುದು ಅಥವಾ ಎಪಿಎಲ್ ಕಾರ್ಡ್ ಜೊತೆಗೆ ಮತದಾರರ ಗುರುತಿನ ಚೀಟಿಯನ್ನು ಹೊಂದಿರಬೇಕಾಗಿದೆ. ಅಂತವರು ಮಾತ್ರವೇ ಗೃಹಲಕ್ಷ್ಮಿ ಹಣ ಯೋಜನೆಗೆ ಫಲಾನುಭವಿಗಳು ಆಗಿರುತ್ತಾರೆ ಎಂದು ಕೂಡ ತಿಳಿಸಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾರು ಅರ್ಹರಿಲ್ಲವೋ ಹಣ ಪಡೆಯುತ್ತಿದ್ದಾರೆಯೋ ಎಂಬ ಕಾರಣದಿಂದ ಫಲಾನುಭವಿಗಳು ಮರು ಅರ್ಜಿಯನ್ನು ಆಹ್ವಾನಿಸಿ ಯೋಜನೆ ನವೀಕರಣಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳು, ವೃದ್ಧಾಪ್ಯ ವೇತನ, ವಿಧವಾ ವೇತನ ಸೇರಿ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಂದ ಮಾಹಿತಿ ಪಡೆದು ಪರಿಶೀಲನೆ ನಡೆಸುವುದರ ಮೂಲಕ ಈ ಪ್ರಕ್ರಿಯೆ 1-2 ದಿನಗಳಲ್ಲಿ ಪ್ರಾರಂಭ ಆಗಲಿದೆ ಎಂದು ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2-3 ದಿನಗಳಲ್ಲಿ ಅರ್ಜಿ ನೀಡುತ್ತೇವೆ. ಅದಲ್ಲದೆ ಸರ್ಕಾರದಿಂದ ಯೋಜಿಸಿದಂತಹ ಪ್ರತಿನಿಧಿಗಳು ಫಲಾನುಭವಿಗಳಿಂದ ಅಗತ್ಯ ದಾಖಲೆ, ಮಾಹಿತಿ ಪಡೆದು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ. ಅವರು ಮನೆ ಬಾಗಿಲಿಗೆ ಬಂದಾಗ ಸರ್ಕಾರ ಕೇಳಿರುವಂತಹ ದಾಖಲೆಗಳನ್ನು ನೀಡಬೇಕಾಗುತ್ತದೆ ಎಂದು ಕೂಡ ಡಿ.ಕೆ. ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಅರ್ಹರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಸಿಗಬೇಕು ಎನ್ನುವುದು ಸರ್ಕಾರದ ಉದ್ದೇಶ. ಸರ್ಕಾರಿ ನೌಕರರು, ತೆರಿಗೆ ಪಾವತಿದಾರರು ಇವುಗಳನ್ನು ಸೌಲಭ್ಯ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ ಎಂದು ಕೂಡ ತಿಳಿಸಿದ್ದಾರೆ. ಮತ್ತು ಯಾರು ಅರ್ಹ ಫಲಾನುಭವಿಗಳಾಗಿದ್ದಾರೆಯೋ ಅಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣವು ತಲುಪಬೇಕೆಂದು ಕೂಡ ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ಪಡೆಯುತ್ತಿರುವಂತಹ ಕೋಟ್ಯಾಂತರ ಗ್ರಾಹಕರಿಗೆ ಇಂಧನ ಇಲಾಖೆಯು ಪ್ರಮುಖ ಅಪ್ಡೇಟ್ ಒಂದನ್ನು ನೀಡಿದೆ. ಹೌದು ವೀಕ್ಷಕರೇ, ಯೋಜನೆಯ ಪಾರದರ್ಶಕತೆ ಕಾಪಾಡಲು ಮತ್ತು ಡೇಟಾ ನವೀಕರಿಸಲು ಸರ್ಕಾರ ಇದೀಗ ಹೊಸ ಆದೇಶವೊಂದನ್ನು ಹೊರಡಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹೌದು ವೀಕ್ಷಕರೇ, ರಾಜ್ಯದ ಎಲ್ಲ ಎಸ್ಕಾಂ ಸಿಬ್ಬಂದಿಗಳು ಇನ್ಮುಂದೆ ಫಲಾನುಭವಿಗಳ ಮನೆಗೆ ನೇರವಾಗಿ ಭೇಟಿ ನೀಡಿ ಹೆಚ್ಚುವರಿ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಈ ಯೋಜನೆ ಅಡಿಯಲ್ಲಿ ಈಗಾಗಲೇ ಲಕ್ಷಾಂತರ ಜನರು ಪೋರ್ಟಲ್ ಮೂಲಕ ನೋಂದಾಯಿಸಿಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ನೋಂದಾಯಿತ ಮಾಲೀಕರು ಅಥವಾ ಬಾಡಿಗೆದಾರರು ಮೃತಪಟ್ಟ ಸಂದರ್ಭದಲ್ಲಿ ಮನೆ ಬದಲಾವಣೆ ಮಾಡಿದಾಗ ಅಥವಾ ಆಸ್ತಿ ಖರೀದಿ, ಮಾರಾಟ ಅಥವಾ ನಡೆದಾಗ ಇವೆಲ್ಲ ಮಾಹಿತಿಗಳು ಪೋರ್ಟಲ್ನಲ್ಲಿ ಅಪ್ಡೇಟ್ ಆಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಯೋಜನೆಯು ಲಾಭವು ಅರ್ಹರಿಗೆ ಮಾತ್ರ ತಲುಪುತ್ತದೆಯೋ ಅಥವಾ ಎಂದು ಖಚಿತಪಡಿಸಿಕೊಳ್ಳಲು ಮಾತ್ರ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಸರ್ಕಾರದ ಹೊಸ ಆದೇಶದಂತೆ ಎಸ್ಕಾಂ ಸಿಬ್ಬಂದಿಗಳು ಅಥವಾ ಮೀಟರ್ ರೀಡರ್ಸ್ ನಿಮ್ಮ ಮನೆಗೆ ಬಂದಾಗ ಯಾವ ಒಂದು 6 ಮುಖ್ಯವಾದಂತಹ ಪ್ರಮುಖ ಮಾಹಿತಿಗಳನ್ನು ಒದಗಿಸಬೇಕಾಗುತ್ತೆ, ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪಡಿತರ ಚೀಟಿ ಮತ್ತು ಮತದಾರರ ಪಟ್ಟಿಯಲ್ಲಿರುವಂತಹ ವಿವರಗಳು, ಅರ್ಜಿದಾರರ ಭಾವಚಿತ್ರ, ಅರ್ಜಿದಾರರ ಪ್ರವರ್ಗ, ತೆರಿಗೆ ಆದಾಯ ಪಾವತಿ ಆಗುತ್ತಿದ್ದರೆ ಅಥವಾ ವೃತ್ತಿ ವಿವರಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸಬೇಕಾಗುತ್ತದೆ. ಅದರಲ್ಲಿ ಮೊಟ್ಟ ಮೊದಲಿಗೆ ಪಡಿತರ ಚೀಟಿ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಎಪಿಎಲ್ ಅಥವಾ ಬಿಪಿಎಲ್ ಕಾರ್ಡ್ಗಳಾಗಿರಬಹುದು, ಪಡಿತರ ಚೀಟಿ ಹೊಂದಿಲ್ಲವೇ ಎಂಬ ಮಾಹಿತಿ ಅಥವಾ ಬಿಪಿಎಲ್ ಹೊಂದಿದ್ದಲ್ಲಿ ಅದರ ಸಂಖ್ಯೆ ಕೂಡ ಬೇಕಾಗಿರುತ್ತದೆ ಮತ್ತು ಮತದಾರರ ಪಟ್ಟಿಯಲ್ಲಿ ಅದರ ವಿವರಗಳನ್ನು ಕೂಡ ಬೇಕಾಗುತ್ತದೆ ವೀಕ್ಷಕರೇ. ಯಾಕೆಂದರೆ ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರೆಂಬ ಖಾತ್ರಿಯನ್ನು ಕೂಡ ಅವರು ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಅರ್ಜಿದಾರರ ಭಾವಚಿತ್ರ ಕಂಪಲ್ಸರಿ ಬೇಕಾಗುತ್ತದೆ. ಯಾಕೆಂದರೆ ಫಲಾನುಭವಿಗಳ
ಲೈವ್ ಫೋಟೋ ಅಥವಾ ಭಾವಚಿತ್ರವನ್ನು ಸಂಗ್ರಹ ಮಾಡಿಕೊಳ್ಳುತ್ತಾರೆ. ಅದಲ್ಲದೆ ಅರ್ಜಿದಾರರ ಪ್ರವರ್ಗ ಅಂದರೆ ಅಲ್ಪಸಂಖ್ಯಾತ ಇರ್ಬೋದು, SC/ST ಇರ್ಬೋದು, ಇತರೆ ವರ್ಗಕ್ಕೆ ಸೇರಿದವರು ಇರ್ಬೋದು, ಕೆಲವು ವಿವರಗಳನ್ನು ಅವರು ತೆಗೆದುಕೊಳ್ಳುತ್ತಾರೆ. ಮತ್ತು ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೆ, ಒಂದು ವೇಳೆ ನೀವು IT ಪಾವತಿ ಮಾಡುತ್ತಿದ್ದರೆ ಅಥವಾ ಪ್ಯಾನ್ ಕಾರ್ಡ್ ಸಂಖ್ಯೆ ಇದ್ದರೆ ಅದು ಕಡ್ಡಾಯವಾಗಿರುತ್ತದೆ. ಮತ್ತು ವೃತ್ತಿ ವಿವರಗಳನ್ನು ಬೇಕಾಗುತ್ತದೆ ಗೆಳೆಯರೆ. ನೀವು ಸರ್ಕಾರಿ ನೌಕರರೇ ಇರಬಹುದು ಅಥವಾ ಖಾಸಗಿ ಉದ್ಯೋಗಿಗಳೇ ಇರಬಹುದು, ವ್ಯಾಪಾರಿ ಇರಬಹುದು, ರೈತರೇ ಇರಬಹುದು ಅಥವಾ ಕೂಲಿ ಕಾರ್ಮಿಕರೇ ಇರಬಹುದು ಎಂಬ ಮಾಹಿತಿ ಕೂಡ ಕೊಡಬೇಕಾಗುತ್ತದೆ. ಅದಲ್ಲದೆ ಯಾವ ಯಾವ ಕಾರ್ಯಾಚರಣೆ ಬಗ್ಗೆ ನೀವು ಪ್ರಕ್ರಿಯೆಗಳನ್ನು ಕೂಡ 2024ರಿಂದ ಜುಲೈ 1ರಿಂದಲೇ ಜಾರಿಗೆ ಬಂದಿದೆ ಮತ್ತು ಮುಂದಿನ 2 ತಿಂಗಳ ಅವಧಿಯಲ್ಲಿಯೇ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಇಂಧನ ಇಲಾಖೆ ಸೂಚನೆ ನೀಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾಗಿ ಎಸ್ಕಾಂ ಸಿಬ್ಬಂದಿಗಳು ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಈ ವಿವರಗಳನ್ನು ಪಡೆಯುತ್ತಾರೆ ಮತ್ತು ಸ್ಥಳದಲ್ಲಿಯೇ ಸೇವಾ ಸಿಂಧು ಆ್ಯಪ್ ಮೂಲಕ ಅಪ್ಲೋಡ್ ಮಾಡಲಿದ್ದಾರೆಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಫಲಾನುಭವಿಗಳು ತಮ್ಮ ಮನೆಗೆ ಬರುವ ಅಧಿಕೃತ ಮೀಟರ್ ರೀಡರ್ಸ್ ಅಥವಾ ಎಸ್ಕಾಂ ಪ್ರತಿನಿಧಿಗಳಿಗೆ ಈ ಮೇಲಿನ ಮಾಹಿತಿಗಳನ್ನೆಲ್ಲ ನೀಡಿ ಸಹಕರಿಸಬೇಕೆಂದು ಕೂಡ ಹೇಳಲಾಗುತ್ತಿದೆ. ಕೇವಲ ಮಾಹಿತಿ ಪರಿಷ್ಕರಣೆ ಪ್ರಕ್ರಿಯೆಯಾಗಿದ್ದು ಅರ್ಹ ಫಲಾನುಭವಿಗಳು ಬಗ್ಗೆ ಆತಂಕ ಪಡುವುದು ಅಗತ್ಯವಿಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ಈ ಪ್ರಕ್ರಿಯೆಯಿಂದಾಗಿ ಅರ್ಹರಿಗೆ ಸರಿಯಾದ ಸಮಯಕ್ಕೆ ಸಬ್ಸಿಡಿ ತಲುಪುವಂತ ನೆರವಾಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ವ್ಯಾಪ್ತಿಯ ಎಸ್ಕಾಂ ಕಚೇರಿ ಅಥವಾ ಸಹಾಯವಾಣಿಯನ್ನು ಕೂಡ ಸಂಪರ್ಕಿಸಬಹುದೆಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ, ಸಾಮಾನ್ಯ ಕುಟುಂಬಗಳಿಗೆ ವಿದ್ಯುತ್ ವೆಚ್ಚ ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ PM ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆ. ಹೌದು ವೀಕ್ಷಕರೇ, PM ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆ ಅಡಿಯಲ್ಲಿ ಉತ್ತಮ ಸ್ಪಂದನೆ ಪಡೆಯುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಈ ಯೋಜನೆ ಅಡಿಯಲ್ಲಿ ಮನೆ ಮೇಲ್ಛಾವಣಿಯಲ್ಲಿ ಸೌರ ಫಲಕ ಅಳವಡಿಸುವವರಿಗೆ ಗರಿಷ್ಠ 78,000 ಸಬ್ಸಿಡಿ ನೀಡಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಈ ಯೋಜನೆಯು 2024ರ ಫೆಬ್ರವರಿ 15ರಿಂದ ದೇಶದಾದ್ಯಂತ ಜಾರಿಯಲ್ಲಿ ಬಂದಿದ್ದು ಮತ್ತು ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸಬ್ಸಿಡಿ ಮೊತ್ತವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಸೌರ ವಿದ್ಯುತ್ ಬಳಕೆಯಿಂದಾಗಿ ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಕಡಿಮೆ ಆಗುವುದರ ಜೊತೆಗೆ ಕೆಲವು ಕುಟುಂಬಗಳಿಗೆ 300 ಯೂನಿಟ್ಗಳವರೆಗೂ ಕೂಡ ಉಚಿತ ವಿದ್ಯುತ್ ಸೌಲಭ್ಯವು ಕೂಡ ದೊರೆಯುವ ಅವಕಾಶ ಕಲ್ಪಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮನೆಯ ಅಗತ್ಯಕ್ಕಿಂತ ಹೆಚ್ಚು ಉತ್ಪಾದನೆ ಆಗಿರುವಂತಹ ವಿದ್ಯುತ್ ಅನ್ನು ನೆಟ್ ಮೀಟರಿಂಗ್ ವ್ಯವಸ್ಥೆಯ ಮೂಲಕ ವಿದ್ಯುತ್ ವಿತರಣಾ ಸಂಸ್ಥೆಗಳಿಗೆ ಮಾರಾಟ ಮಾಡಬಹುದು. ಇದರಿಂದ ಹೆಚ್ಚುವರಿ ಆದಾಯ ಗಳಿಸುವ ಅವಕಾಶವೂ ಕೂಡ ಲಭ್ಯವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಸಬ್ಸಿಡಿ ಪಡೆಯುವುದು ಹೇಗೆ ಅಂತಂದರೆ, 1 ಕಿಲೋವ್ಯಾಟ್ ಸೌರ ಘಟಕಕ್ಕೆ ಸುಮಾರು 30,000 ರೂಪಾಯಿ ಸಬ್ಸಿಡಿ ದೊರೆಯುತ್ತದೆ. 2 ಕಿಲೋವ್ಯಾಟ್ ವ್ಯವಸ್ಥೆಗೆ 60,000ವರೆಗೂ ಕೂಡ ಸಬ್ಸಿಡಿ ದೊರೆಯುತ್ತದೆ ಮತ್ತು 3 ಕಿಲೋವ್ಯಾಟ್ ವರೆಗೂ ಕೂಡ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ವ್ಯವಸ್ಥೆ ಇದ್ದರೆ ಗರಿಷ್ಠ 78,000 ಸಬ್ಸಿಡಿ ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಇದಕ್ಕೆ ಯಾರು ಅರ್ಹರೆಂದು ಕೂಡ ತಿಳಿದುಕೊಳ್ಳೋಣ. ಅವರು ಭಾರತೀಯ ಪ್ರಜೆಗಳು ಆಗಿರಬೇಕು, ಸ್ವಂತ ಮನೆ ಹೊಂದಿರಬೇಕು ಮತ್ತು ಮಾನ್ಯ ವಿದ್ಯುತ್ ಸಂಪರ್ಕ ಇರಬೇಕು. ಇದರ ಉದ್ದೇಶಕ್ಕಾಗಿ ಹಿಂದೆ ಕೇಂದ್ರ ಸರ್ಕಾರದಿಂದ ಸೌರ ಸಬ್ಸಿಡಿ ಕೂಡ ಹೊಂದಿರಬಾರದು ಅಥವಾ ಪಡೆದಿರಬಾರದು. ಹಾಗಾದರೆ ಅರ್ಜಿ ಸಲ್ಲಿಸಲು ವಿಧಾನ ಕೂಡ ನಾವು ತಿಳಿದುಕೊಳ್ಳೋಣ. ಅರ್ಹರು ಅಧಿಕೃತ ಪೋರ್ಟಲ್ನಲ್ಲಿ ರೂಫ್ ಟಾಪ್ ಸೌರ ಯೋಜನೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮತ್ತು ವಿದ್ಯುತ್ ಗ್ರಾಹಕರ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕೂಡ ಇದರ ಮೂಲಕ ನೋಂದಣಿ ಮಾಡಿ ಅರ್ಜಿ ಭರ್ತಿ ಮಾಡಬೇಕಾಗುತ್ತದೆ. ನಂತರ ಸಂಬಂಧಿತ ಡಿಸ್ಕಾಂನಲ್ಲಿ ಪರಿಶೀಲನೆ ಮಾಡಿ ನಡೆಸಿ ಅನುಮೋದನೆ ಕೂಡ ನೀಡಬಹುದಾಗಿದೆ ಮತ್ತು ಅನುಮೋದನೆಯ ಬಳಿಕ ನೋಂದಾಯಿತ ಪೂರೈಕೆದಾರರಿಂದ ಸೌರ ಫಲಕ ಅಳವಡಿಸಿಕೊಳ್ಳಬೇಕಾಗುತ್ತದೆ. ನಂತರ ನೆಟ್ ಮೀಟರ್ ಅಳವಡಿಕೆಗಾಗಿ ಅರ್ಜಿ ಸಲ್ಲಿಸಿ ಡಿಸ್ಕಾಂ ಅಧಿಕಾರಿಗಳ ಮೂಲಕ ಪರಿಶೀಲನೆ ಪೂರ್ಣಗೊಂಡ ಬಳಿಕ ಬ್ಯಾಂಕ್ ಖಾತೆ ವಿವರಗಳನ್ನು ಕೂಡ ಅಪ್ಲೋಡ್ ಮಾಡಿದರೆ ಸಬ್ಸಿಡಿ ಮೊತ್ತವನ್ನು ಸಂಪೂರ್ಣವಾಗಿ ಸಾಮಾನ್ಯವಾಗಿ 30 ದಿನಗಳ ಒಳಗಡೆ ಖಾತೆಗೆ ಜಮಾ ಮಾಡಲಾಗುತ್ತದೆ. ವಿದ್ಯುತ್ ಉಳಿತಾಯದ ಜೊತೆಗೆ ಪರಿಸರ ಸ್ನೇಹಿ ಇಂಧನ ಬಳಕೆಯನ್ನು ಉತ್ತೇಜಿಸಲು ಉದ್ದೇಶದಿಂದ ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತಂದಿದ್ದು ಮತ್ತು ಹೆಚ್ಚಿನ ಕುಟುಂಬಗಳಿಗೆ ಇದರ ಪ್ರಯೋಜನ ಪಡೆಯುವಂತೆ ಸರ್ಕಾರ ಕರೆ ನೀಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ತೈಲ ಮಾರುಕಟ್ಟೆ ಕಂಪನಿಗಳು 19 kg ವಾಣಿಜ್ಯ LPG ಸಿಲಿಂಡರ್ನ ಬೆಲೆಯಲ್ಲಿ 183 ರೂಪಾಯಿ ಕಡಿತಗೊಳಿಸಿದೆ ಮತ್ತು ವಾಣಿಜ್ಯ LPG ಸಿಲಿಂಡರ್ಗಳ ಹೊಸ ಬೆಲೆಗಳು ಜುಲೈ 1, 2026ರಿಂದ ಜಾರಿಗೆ ತಂದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಇದರ ಬೆನ್ನಲ್ಲೇ ಜಾಗತಿಕ ತೈಲ ದರ ಕುಸಿತದಿಂದ ಹಿನ್ನೆಲೆಯಲ್ಲಿ ಮತ್ತು ಪೆಟ್ರೋಲ್ಗಳ ಬೆಲೆಯಲ್ಲಿ ಕೂಡ ಲೀಟರ್ಗೆ 5 ರೂಪಾಯಿ ಮತ್ತು ಡೀಸೆಲ್ ಬೆಲೆಯಲ್ಲಿ ರೂಪಾಯಿ 3 ರೂಪಾಯಿ ಕಡಿತಗೊಳಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಅಂತಾರಾಷ್ಟ್ರೀಯ ತೈಲ ಬೆಲೆಗಳು ಕಡಿಮೆ ಆಗುತ್ತಿರುವಂತೆ ಖಾಸಗಿ ಇಂಧನ ವ್ಯಾಪಾರಿಗಳು ಕೂಡ ಪೆಟ್ರೋಲ್ ಬೆಲೆಯಲ್ಲಿ ಕೂಡ 5 ರೂಪಾಯಿ ಮತ್ತು ಡೀಸೆಲ್ ಬೆಲೆಯಲ್ಲಿ ಕೂಡ 3 ರೂಪಾಯಿ ಇಳಿಕೆ ಮಾಡಿದ್ದಾರೆ ಎಂದು ಕೂಡ ಹೇಳಲಾಗುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನಗೊಂಡಂತಹ ಕಡಿಮೆ ಮಾಡುವುದರಿಂದ ಅಂತಾರಾಷ್ಟ್ರೀಯ ತೈಲ ಕಂಪನಿಗಳು ಬೆಲೆಗಳಲ್ಲಿ ಕಡಿಮೆ ಮಾಡುವುದರಿಂದ 2 ವರ್ಷದೊಳಗೂ ಕೂಡ ಹೆಚ್ಚು ಅಧಿಕವಾಗಿ ಯಾವುದೇ ಕಂಪನಿಗಳು ಅಥವಾ ಇಂಧನದ ಬೆಲೆಯಲ್ಲಿ ಮೊದಲ ಕಡಿತವು ಇದಾಗಿದೆ ಎಂದು ಕೂಡ ಹೇಳಲಾಗುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಡಿಮೆ ಆದ ನಂತರ ಮತ್ತು ಪ್ರಮುಖ ಸಮುದ್ರ ಮಾರ್ಗವನ್ನು ಪುನಃ ತೆರೆಯುವುದರಿಂದ ಕಚ್ಚಾ ತೈಲ ಮತ್ತು ಧ್ರುವೀಕೃತ
ನೈಸರ್ಗಿಕ ಅನಿಲದ ಹರಿವನ್ನು ಕೂಡ ಪುನಃ ಸ್ಥಾಪಿಸಲು ನಂತರ ಜಾಗತಿಕ ಕಚ್ಚಾ ತೈಲ ಬೆಲೆಗಳಿಗೆ ಇಳಿಕೆ ಕಂಡು ಬಂದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಇದರ ಪೂರೈಕೆಗಾಗಿ ಅಡಚಣೆಗಳ ಬಗ್ಗೆ ಕಳವಳವನ್ನು ಕೂಡ ಕಡಿಮೆ ಮಾಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ದೇಶದಾದ್ಯಂತ 7,000ಕ್ಕೂ ಹೆಚ್ಚು ಇಂಧನ ಕೇಂದ್ರಗಳು ಪರಿಷ್ಕೃತ ದರದಲ್ಲಿ ಜಾರಿಗೆ ಬಂದಿವೆ ಎಂದು ಕೂಡ ಉದ್ಯಮಗಳ ಮೂಲಗಳು ತಿಳಿಸಿವೆ. ಹಾಗಾದರೆ ಮೌಲ್ಯವರ್ಧಿತ ತೈಲ ಕಂಪನಿಗಳಂತಹ ಸ್ಥಳೀಯ ಸುಂಕಗಳನ್ನು ಕೂಡ ಅವಲಂಬಿಸಿ ವಾಸ್ತವಿಕ ಬೆಲೆಗಳು ರಾಜ್ಯಗಳಲ್ಲಿ ಕೂಡ ಬದಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಭಾರತದ 1 ಲಕ್ಷ ಹೆಚ್ಚು ಇಂಧನ ಕೇಂದ್ರಗಳಲ್ಲಿ 90%ಕ್ಕಿಂತ ಹೆಚ್ಚು ಪಾಲನ್ನು ಹೊಂದಿರುವಂತಹ ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇವರು ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇವರು ಯಾವುದೇ ಪರಿಷ್ಕರಣೆ ಘೋಷಿಸಿಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ನವದೆಹಲಿ ಇರಬಹುದು ಅಥವಾ ಪೆಟ್ರೋಲ್ ಬೆಲೆಗಳ ಲೀಟರ್ಗಳಲ್ಲಿ 102 ರೂಪಾಯಿ ಮತ್ತು ಡೀಸೆಲ್ ಬೆಲೆಗಳಲ್ಲಿ 95 ರೂಪಾಯಿ ಆಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ದೇಶದ ಆಟೋ ಚಾಲಕರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಸಿಹಿ ಸುದ್ದಿಯೊಂದನ್ನು ನೀಡಲಾಗಿದೆ. ಹೌದು ವೀಕ್ಷಕರೇ, ದೇಶಾದ್ಯಂತ ಆಟೋ LPG ಗ್ಯಾಸ್ ದರದಲ್ಲಿ ಬರೋಬ್ಬರಿ 9 ರೂಪಾಯಿ ಇಳಿಕೆ ಮಾಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಏರಿಕೆಯಾಗುತ್ತಿದ್ದಂಥ ಇಂಧನದಿಂದ ಕಂಗಾಲಾಗಿದ್ದಂಥ ಆಟೋ ಚಾಲಕರಿಗೆ ಬೆಲೆ ಇಳಿಕೆ ದೊಡ್ಡ ಮಟ್ಟದ ರಿಲೀಫ್ ನೀಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಸದ್ಯ ಮಾರುಕಟ್ಟೆಯಲ್ಲಿ ಆಟೋ LPG ಗ್ಯಾಸ್ ದರ ಪ್ರತಿ ಲೀಟರ್ಗೆ 81 ರೂಪಾಯಿಗಳು ತಲುಪಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಪ್ರತಿದಿನ ಆಟೋ ಓಡಿಸಿ ಜೀವನ ಸಾಗುತ್ತಿರುವಂತಹ ಲಕ್ಷಾಂತರ ಆಟೋ ಚಾಲಕರಿಗೆ ದೈನಂದಿನ ಆದಾಯ ಹೆಚ್ಚಳಿಕೆ ಇದು ನೆರವಾಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಕಳೆದ ಕೆಲವು ತಿಂಗಳುಗಳಿಂದ ಗ್ಯಾಸ್ ಬೆಲೆ ಏರಿಕೆ ಆಗಿರುವುದರಿಂದ ಆಟೋ ಬೇಡಿಕೆಗಳಿಂದಾಗಿ ಬರುವಂತ ಹಣ ಗ್ಯಾಸ್ಗೆ ಸರಿಯಾಗುತ್ತಿತ್ತು. ಈಗ ಇದಕ್ಕೆ 9 ರೂಪಾಯಿ ಇಳಿಕೆ ಮಾಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಇದರಿಂದ ಆಟೋ ಚಾಲಕರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದು, ಯಾಕೆಂದರೆ ಗ್ಯಾಸ್ ದರವು 9 ರೂಪಾಯಿ ಇಳಿಕೆ ಆಗಿದ್ದು ಆಟೋ ಚಾಲಕರಿಗೆ ಒಂದು ದೊಡ್ಡ ರಿಲೀಫ್ ಅನ್ನು ನೀಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ನಮ್ಮ ಈ ವಿಡಿಯೋ ತಾವು ಮೊದಲು ಬಾರಿಗೆ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಸೂಚನೆಗಳೇನಾದರೂ ಇದ್ದರೆ ನಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಊರನ್ನು ಮೆನ್ಷನ್ ಮಾಡಿ, ಯಾಕೆಂದರೆ ಮುಂದಿನ ಅಪ್ಡೇಟ್ಗಳಿಗೆ ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.